ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಗುರುಮಠಕಲ್ ಪುರಸಭೆ ಕಾರ್ಯಾಲಯಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಗುರುಮಠಕಲ್ ತಾಲೂಕು ಘಟಕದ ವತಿಯಿಂದ ಮಾಹಿತಿ ಹಕ್ಕು ಕಾಯ್ದೆ 2005ರ ನಿಯಮ 6 ಮತ್ತು 7ರ ಅಡಿಯಲ್ಲಿ ಕಳೆದ ವರ್ಷ 26/7/2024ರಂದು ಮಾಹಿತಿಯನ್ನ ಕೇಳಲಾಗಿದ್ದು, ಇಲ್ಲಿಯವರೆಗೆ ಸುಮಾರು 1 ವರ್ಷ ಕಳೆದರೂ ಕೂಡ ಮಾಹಿತಿ ನೀಡದಿರುವ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ 3 ದಿನಗಳ ಒಳಗಾಗಿ ಒಟ್ಟು ಉದ್ಯಾನವನಗಳ ಸಂಖ್ಯೆ ಹಾಗೂ 2006ರಿಂದ 2025ರವರೆಗೆ ಉದ್ಯಾನವನಗಳಿಗೆ ಬಂದಂತಹ ಹಣದ ವಿವರ ಹಾಗೂ ಗುರುಮಠಕಲ್ ಪುರಸಭೆಯಲ್ಲಿ 2006ರಿಂದ ಅರಕೇರ ವಾಟರ್ ಫಿಲ್ಟರ್ ಮತ್ತು ಪುರಸಭೆಯಲ್ಲಿ ಇಲ್ಲಿಯವರೆಗೆ ಖರೀದಿ ಮಾಡಿರುವ ಬ್ಲೀಚಿಂಗ್ ಪೌಡರ್ನ ವಿವರ ಮತ್ತು ಗುತ್ತಿಗೆದಾರರ ವಿವರವನ್ನು ನೀಡುವಂತೆ ಮುಖ್ಯಾಧಿಕಾರಿ ಭಾರತಿ ದಂಡೋತಿ ಅವರಿಗೆ ಮನವಿಯನ್ನ ಸಲ್ಲಿಸಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಲಾಯಿತು. ಒಂದು ವೇಳೆ ಮಾಹಿತಿ ನೀಡದಿದ್ದರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗುರುಮಠಕಲ್ ತಾಲೂಕಿನ ಗೌರವ ಅಧ್ಯಕ್ಷರಾದ ಭೀಮಶಂಕರ್ ಪಡಿಗೆ, ಮೌನೇಶ್ ಮಾದಾವರ್, ಶರಣು ಮೇಧ, ಮಹೇಶ್ ಅಳಿಗೇರ ಹೀಗೆ ಹಲವಾರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಮಾಲಿ ಪಾಟೀಲ್, ವಿವಾ ನ್ಯೂಸ್ ಕನ್ನಡ. ಇದು ಏನು ಉದ್ಯಾನವನಗಳ ಸಂಖ್ಯೆ ನಮಗ್ ಬೇಕಾಗಿದ್ದು 2006ರಿಂದ 2025ರವರೆಗೆ ನಿಮಗೆ ಉದ್ಯಾನವನಗಳಿಗೆ ಬಂದಂತಹ ಅಭಿವೃದ್ಧಿಗೆ ಬಂದಂತಹ ಅದಾದ ನಂತರ ಗುರುಮಠಕಲ್ ಪುರಸಭೆಯಲ್ಲಿ 2006ರಿಂದ ಅರಕೇರ ವಾಟರ್ ಫಿಲ್ಟರ್ ಪುರಸಭೆ ಇದು ಎಲ್ಲಿಂದ ಸಿಗ್ತದೋ ಅಲ್ಲಿಂದ ನಾವು ಮಾಹಿತಿ ಕೊಡ್ತೀವಿ. ಇರ್ಲಾರ್ದು ರಿಟರ್ನ್ ದಾಗೆ ಕೊಡ್ತೀವಿ. ಈಗ ನನಗೆ ವಾಟರ್ ಸಪ್ಲೈ ಏನಾಯ್ತಲ್ಲ ಭೀಮನದಿಯಿಂದ ಮುನ್ಸಿಪಾಲಿಟಿ ಯಾವಾಗಲಿಂದ ಹ್ಯಾಂಡ್ ಓವರ್ ಆಗಿದೆ? ಅದು 13ರಿಂದ 14 ಹ್ಯಾಂಡ್ ಓವರ್ ಆಗಿದ್ದು ಮುನ್ಸಿಪಾಲಿಟಿ 13ರಿಂದ 14. ಅಲ್ಲಿ ತಾನು ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ? RWS ನವರು ಮಾಡ್ತಾರೆ. ಯಾರು ಮಾಡ್ತಾರೆ? ನಮ್ಗೆ ಈಗ ನೋಡ್ಬೇಕು, ಹಿಂದಿನ ದಾಖಲೆಗಳು ತೆಗೆದು ನೋಡ್ಬೇಕು. ನಾವ್ ಇಲ್ಲ ನೀವು ಹೇಳಿರಲ್ಲ, ಬಟ್ ನಾವೇನಂತಿರೋದು ರೆಕಾರ್ಡ್ ನಾಗ ಇದ್ದೀವೆಲ್ಲ ನೋಡ್ಲೇಬೇಕು. ಎಲ್ಲಿ ಅದು ನಾನು ಈಗ ಓರಲ್ ಹೇಳತ್ತೀನಿ 14 ಅಂತ, ಅದು 14 ಅದನೋ 18 ಅದನೋ ನೋಡೋಣ ಕ್ಲಿಯರ್ ಆಗಿ ನೋಡಿ ಮಾಹಿತಿ ಕೊಡ್ತೀನಿ. ನಾನ್ ಕೇಳೋದೇನು ಮಾಹಿತಿ ಅಂದ್ರೆ ಪುರಸಭೆ ಐತಲ್ರಿ, ಡೇಟ್ ಬೇಡ್ರಿ, 2016ದಾಗ ಆಗ್ಯದ ಅಲ್ಲ ಆಗ್ಯದಲ್ರಿ. ನಾನ್ ಹೇಳೋದು ಬಟ್ ಅಲ್ಲಿಂದ ಈಗ ಅಲ್ಲಿ ಪಟ್ಟಣ ಪಂಚಾಯತ್ ಅಂತ ಇತ್ತಲ್ರಿ ಮುಂಚೆ, ಪಟ್ಟಣ ಪಂಚಾಯತಿಗೆ ಅಂತೂ ಹ್ಯಾಂಡ್ ಓವರ್ ಇತ್ತಲ್ಲ ಅದು ವಾಟರ್ ಸಪ್ಲೈ. ಅಲ್ಲ 12 ಹೋಗಿರಿ. ನಾನ್ ಹೇಳದಂದ್ರೆ ನಾನ್ ಕೇಳಿದ್ದು ಬ್ಲೀಚಿಂಗ್ ಪೌಡರ್ ಅಲ್ಲಿಂದ ಅರಕೇರ ಫಿಲ್ಟರ್ ಬಾಟ್ಲು ಬ್ಲೀಚಿಂಗ್ ಪೌಡರ್ ಬಟ್ ಅಲ್ಲಿಂದ ನಿಮ್ ಮುನ್ಸಿಪಾಲಿಟಿಯಿಂದ ನೀವು ಮಾಡ್ತೀರ ಅದನ್ನ. ನಗರಸಭೆಗೆ ಇಲ್ಲಿ ವ್ಯಾಪ್ತಿಗೆ ಎಷ್ಟು ಬೇಕು ಅದನ್ನು ಮುನ್ಸಿಪಾಲಿಟಿ ಬ್ಲೀಚಿಂಗ್ ಪೌಡರ್ ಮಾಡ್ತೀರಿ. ಇಲ್ಲಿ ತನ ಬ್ಲೀಚಿಂಗ್ ಪೌಡರ್ ಟೆಂಡರ್ ಕರೆದ್ರೆ ನೀವು ಟೆಂಡರ್ ಆಗ್ಯದ ಅಲ್ಲ ಬರೀರಿ. ನಾನ್ ಕೇಳೋದು ಪ್ರಶ್ನೆ ಹೊರಲ್ಲ ಕೇಳ್ತಾ ಇದೀನಿ. ಇಲ್ಲಿವರೆಗೆ ಟೆಂಡರ್ ಪ್ರೊಸೆಸ್ ಕರೆದಿದೆ. ನಾವೇನ್ ಹೇಳ್ತಾ ಇರೋದು, ಈಗ ನೀವು ಕೊಟ್ಟಿದ್ದು ಇನ್ಫಾರ್ಮೇಶನ್ ಇನ್ ಟೈಮ್ ನ ಕೊಟ್ಟಿಲ್ಲಂತೆ ಮತ್ತೊಂದ್ಸರಿ ಅದು ತಕ್ಕಾಗ ನಾ ರೆಡಿ ಮಾಡಿ ಕೊಟ್ರಿ. ಅಲ್ಲ ಅದು ಕೊಡ್ರಿ, ನಾ ಏನ್ ಕೇಳಿ ನಾವು ದಾಖಲಾತಿ ಕೊಡ್ರಿ. ಈಗ ನಾವು ದಾಖಲೆ ನೋಡ್ಲಿಲ್ಲ ತಪ್ಪು. ಇವ್ರು ನಾನ್ ಅದೇ ಹೇಳ್ತಾ ಇರೋದು, ನಮ್ಮ ಹತ್ರ ಏನ ಲೇಟ್ ಆಗ್ಯದಲ್ಲ ಅದು ಇನ್ ಟೈಮ್ ನ ಮಾಡ್ರಿ ಅಂತ ನಮ್ಮ ಯಾರು ನಮ್ಮ ಅಧೀನ ಸಿಬ್ಬಂದಿ ಇರ್ತಾರೋ ಅವ್ರನ್ನ ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಅಲ್ರಿ, ಆಕ್ಷನ್ ತಗೋರಿ ಮೇಡಮ್. ನಿಮ್ಗೆ ಕಾಯ್ದೆ ಪ್ರಕಾರ ಏನಾದ ಅದಕ್ಕ 45 ದಿನ ಆಯ್ತು ಆದ್ಮೇಲೆ ನಾನು ಮೇಲೆ ಹೋಗಿ ನಾನು ಆಲ್ರೆಡಿ ಹೋಗಿನಿ ಆದ್ರೂ ಈಗ ಕೊಡ್ತಾರಂತಾನೆ ವೇಟ್ ಮಾಡತ್ತೀವಲ್ಲ. ಇವತ್ತು ಕೊಡ್ತೀರಿ. ನಂಬರ್ ಆಫ್ ಗಾರ್ಡನ್ ಕೊಡಕ್ 13 ತಿಂಗಳ ಬೇಕಂದ್ರೆ ಮತ್ತೆ ಮುನ್ಸಿಪಾಲಿಟಿ ಈಗ ಬೇಡ್ರಿ, ನನಗೆ ಈಗ ಬೇಡ್ರಿ. ನನಗೆ ಏನ್ ಬೇಕು ನೀವು ಕಾನೂನು ಪ್ರಕಾರ ಏನಾದ್ರು ಲೀಗಲ್ ಆಗಿ ಕಳಿಸ್ರಿ, ಪೋಸ್ಟ್ ಕಳಿಸ್ರಿ, ಅದಕ್ಕಲ್ಲ. ಈಗ ಕೊಡಕ್ಕೆ ಸಮಸ್ಯೆ ಯಾಕಂದ್ರೆ ನನ್ನ ಪ್ರಶ್ನೆ ಇಲ್ಲಿ ಉದ್ಭವವಾಗಿದ್ದು ಸಿಬ್ಬಂದಿಗಳಿಗೆ ಕ್ರಮ ವಹಿಸಿ ಮಾಡ್ಲಿಲ್ಲ ಅಂದ್ರೆ ಆಕ್ಷನ್ ಆಯ್ತಾ? ನಿಮ್ ಯಾರು ನಿಂತ್ರ ನನಗ ಲೆಟರ್ ಕವರಿಂಗ್ ಲೆಟರ್ ಮಾಡಿ ಬ್ಯಾಂಡ್ ಕೊಡಕ್ ಹೇಳ್ರಿ. ನಾನು ಅವತ್ತು ನೀವು ಬಂದಿರಲ್ಲ, ಮತ್ ಅವ್ರು ಕೇರ್ಲೆಸ್ ಮಾಡ್ತಾರ ಬೇರೆ ಕೆಲಸದ, ಮತ್ ನಾವು ಡಿಪೆಂಡ್ ಆಗ್ತೀವಿ. ಬೇಡ ಬೇಡ, ನಿಮ್ಗೆ ಎನಿ ಕಂಡೀಷನ್ ಮಂಗಳವಾರ ತನ ನಾವು ಪೋಸ್ಟ್ ಮಾಡ್ತೀವಿ. ಮಂಗಳವಾರ ತನ ಬೇಕ್ರಿ. ಮಂಗಳವಾರ ತನ ನನ್ ಕೈ ಬೇಕ್ರಿ. ಸೆಕೆಂಡ್ ನೀವು ಕೇಳ್ರಿ, ಇದ್ರಾಗ ಕೊಟ್ಟಿದ್ದು 3 ದಿನ ಹೇಳಿಲ್ಲ. 3 ದಿನ ಅಂದಾಗ ಇವತ್ತಂತೂ ಸಾಟರ್ಡೆ ಅಲ್ಲ, ನಾಳೆ ಹಾಲಿಡೇ ಆಯ್ತಾ. ಸೋಮವಾರ ನಾವು ರೆಡಿ ಮಾಡಿದ್ರು, ಮಂಗಳವಾರ ನಿಮಗೆ ಪೋಸ್ಟ್ ಮಾಡಿದ್ ನಿಮ್ಗೆ ಒಂದು ಕಾಪಿ ಹಾಕ್ತೀವಿ. ಅದು ನಮ್ ತಪ್ಪ ಅವ್ರದಲ್ಲ.